ಹಜರತ್ ಸೈಯದ್ ಅಬ್ದುಲ್ಲಾ ಶಾ ಖಾದ್ರಿ ದರ್ಗಾ ಉದ್ಘಾಟನೆ. ಲಿಂಗದಹಳ್ಳಿ ಹೋಬಳಿಯ ಅದರಲ್ಲೂ ತಿಗಡಿ ಮತ್ತು ನಂದಿ ಬಟ್ಲು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಜನರು ಶಾಂತಿ ಸೌಹಾರ್ದತೆಗೆ ಆದ್ಯತೆಗೆ ಗೌರವ ಕೊಡುವುದಾಗಿ ಈ ಭಾಗದಲ್ಲಿರುವ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರು ಅಣ್ಣ ತಮ್ಮಂದಿರಂತೆ ಸಹಬಾಳ್ವೆ ಮಾಡುತ್ತಾ ಬರುತ್ತಿದ್ದು, ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ಸಮುದಾಯದವರು ಸೇರಿ ಶಿವನ ಆರಾಧನೆ ಮಾಡುವುದು, ದರ್ಗಾಗಳ ಸಂದಲ್ ಉರುಸು ಕಾರ್ಯಕ್ರಮದಲ್ಲಿಯೂ ಸಹ ಎಲ್ಲರೂ ಒಂದಾಗಿ ಭಾಗಿಯಾಗುತ್ತಿರುವುದನ್ನು ನೋಡಿದರೆ ಜಾತ್ಯತೀತ ಭಾರತದ ಕಲ್ಪನೆ ಇಲ್ಲಿ ಸಹಕಾರವಾಗಿದೆ ಎಂದು ಕೆಡಿಪಿ ಸದಸ್ಯೆ ರಚನಾ ಶ್ರೀನಿವಾಸ್ ಹೇಳಿದರು. ನಂದಿಬಟ್ಲು ಕಾಲೋನಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದ ಹಜರತ್ ಸೈಯದ್ ಅಬ್ದುಲ್ಲಾ ಶಾ ಖಾದ್ರಿ ದರ್ಗಾ ಉದ್ಘಾಟನೆ ಮತ್ತು ಸಂದಲ್ ಉರ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಜಿಎಚ್ ಶ್ರೀನಿವಾಸ್ ರವರು ಮೊದಲು ಬಾರಿ ಶಾಸಕರಾಗಿದ್ದ ಅವಧಿಯಲ್ಲಿ ಈ ದರ್ಗಾದ ಅಭಿವೃದ್ಧಿಗಾಗಿ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿಗಳನ್ನು ಅನುದಾನ ಒದಗಿಸಿದ್ರು. ಮುಂದಿನ ದಿನಗಳಲ್ಲಿ ಈ ದರ್ಗಾದ ಮುಂದಿನ ಕೆಲಸ ಕಾರ್ಯಗಳಿಗೆ 2.5 ಲಕ್ಷ ರೂಪಾಯಿಗಳ ಅನುದಾನ ನೀಡಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ತಣಿಗೆಬೈಲು ರಮೇಶ್ ಗೋವಿಂದೇಗೌಡ, ತಾಲೂಕು ಬಂಜಾರ ಸಮಿತಿ ಗೌರವಾಧ್ಯಕ್ಷರಾದ ಆರ್ ಸತ್ಯಪ್ಪ ಮಾತನಾಡಿದರು. ಸಂದಲ್ ಉರ್ಸ್ ಕಾರ್ಯಕ್ರಮದಲ್ಲಿ ಬಗರ್ ಹುಕುಮ ಸಮಿತಿ ಸದಸ್ಯರಾದ ಮೊಹಮ್ಮದ್ ಅಕ್ಬರ್, ನಂದಿಬಟ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ಜೆ ಭದ್ರೇಗೌಡ, ಇಸ್ಮಾಯಿಲ್, ಅಬ್ದುಲ್ ಗಫಾರ್, ನೌಶಾದ್, ಫರೀದ್, ಸಂದೀಪ್ ವರ್ತೆಗುಂಡಿ, ಲಿಂಗದಹಳ್ಳಿ, ದೂಪದ ಖಾನ್, ಭದ್ರಾವತಿ, ಬೆಂಗಳೂರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ ಎಚ್, ಎನ್ಕೆಎಸ್ ಟಿವಿ4 ನ್ಯೂಸ್, ತರೀಕೆರೆ. ಶಿವರಾತ್ರಿಗೆ ಎಲ್ಲರೂ ಸೇರಿ ಮಾಡಿದ್ದಾರೆ. ಈಶ್ವರರಲ್ಲ, ಇವರಿಬ್ರು ಒಂದೇ ಅನ್ನೋ ತರದಲ್ಲಿ ಈ ಭಾಗದ ಎಲ್ಲ ಜನಗಳು ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬೇರೆ ಗ್ರಾಮಗಳಿಗೆ ಸ್ಫೂರ್ತಿ ಆಗಬೇಕು. ಏನ್ ನಾವು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಾವೆಲ್ಲ ಭಾರತೀಯರು ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ಅದೇ ತರ ಬದುಕು ತೋರಿಸ್ತಾ ಇರೋವಂಥವ್ರು ಈ ಭಾಗದ ಎಲ್ಲ ಜನಗಳು ಅಂತಾನೆ ಹೇಳ್ಬೋದು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿರುವಂತಹ ಏನು ದರ್ಗಾ ಇದೆ, ಇದಕ್ಕೆ ಹಿಂದೆ 2013 ಶಾಸಕರಾದಂತಹ ಅವಧಿನಲ್ಲಿ 5 ಲಕ್ಷ ಅನುದಾನವನ್ನ ಹಾಕೊಟ್ಟಿದ್ರು. ಈ ಕಾಂಪೌಂಡ್ ಮತ್ತೊಂದು ಎಲ್ಲ ಈ ಸತಿನೂ ಕೂಡ 2.5 ಲಕ್ಷ ಅನುದಾನವನ್ನ ಹಾಕಿದ್ದಾರೆ ಇದೇ ದರ್ಗಾಗೆ. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತೆ ದರ್ಗಾ ಕಮಿಟಿಯವರ ಸಮ್ಮುಖದಲ್ಲಿ ನಾವೇ ಹಣ ಬಂದ ತಕ್ಷಣ ಇಲ್ಲೇ ಬಂದು ನಿಮ್ಮೆಲ್ಲರ ಮುಂದೆ ನಾವು ಕೊಡ್ತೀವಿ. ಏನು ಅಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಇದೆ ಅಂತ ಕಾಣುತ್ತೆ, ಅದನ್ನ ಕಂಪ್ಲೀಟ್ ಮಾಡಕ್ಕೆ ಮತ್ತೆ 2.5 ಲಕ್ಷ ಹಾಕಿದೀವಿ. ಆ ಅನುದಾನ ಬಂದ ತಕ್ಷಣ ಅದನ್ನು ಕೂಡ ಇಲ್ಲೇ ಬಂದು ಕೊಡ್ತೀವಿ. ಬಹುಶಃ ಅದಾಯ್ತು ಅಂತಂದ್ರೆ ಇಲ್ಲಿನ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸುತ್ತೆ. ಇದಷ್ಟೇ ಅಲ್ಲದೆ ಈ ಭಾಗದ ಎಲ್ಲ ರಸ್ತೆಗಳನ್ನು ಆಲ್ಮೋಸ್ಟ್ ನಾವು 70% ಕಂಪ್ಲೀಟ್ ಮಾಡಿದೀವಿ. ಇನ್ನು ನಂದಿಬಟ್ಲು ಹೊಸ ಬಡಾವಣೆ ಅಂತ ಇದೆಯಲ್ಲ, ಸಹ್ಯಾದ್ರಿ ನಗರ ಅಂತ,